ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳ ದಿನ ಆದಮೇಲೆ ಒಂದು ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳ ಬಳಿಕ ಯೂಟ್ಯೂಬಲ್ಲಿ ನಾನು ಕಾಣಿಸ್ಕೊಂಡೇ ಇಲ್ಲ. ಏನಕ್ಕಪ್ಪ ಅಂದರೆ ಪರ್ಸ್ನಲ್ ಕೆಲಸಗಳಿತ್ತು ಅಷ್ಟೇ. ಆ್ಯಂಡ್ ಈ ವರ್ಷದ ಇದೇ ಕೊನೆ ವ್ಲಾಗ್ ಅನಿಸುತ್ತೆ ನಂದು 2024 ಮ್ಯಾಕ್ಸ್ ಮೂವಿಗೆ ಏನಾದರೂ ನಾನು ಹೋದರೆ ಖಂಡಿತ ವ್ಲಾಗ್ ಮಾಡ್ತೀನಿ. ಬೇರೆ ಏನು ಹೇಳೋದಿದೆ ಅಷ್ಟೇ. ಭಾಳ ದಿನ ಆದಮೇಲೆ ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಮೂವಿ ನೋಡೋಣ ಎಲ್ಲರೂ. ಟಿಕೆಟ್ ತೋರಿಸೋ ಚರಣ್? ಬೇಡ ಬಿಡು, ಆಮೇಲೆ ತೋರಿಸ್ತೀನಿ ಗೈಸ್. ಮೂವಿ ನೋಡೋಣ ಎಲ್ಲರೂ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಮತ್ತು ಫಸ್ಟ್ ಡೇ ಹೋಗ್ತಾ ಇರೋದು. ಎಷ್ಟೋ 10 ವರ್ಷ ಆದಮೇಲೆ ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋ ಮೂವಿನ ನೋಡೋಕೆ ಹೋಗ್ತಾ ಇದ್ದೀವಿ. UI ಮೂವಿ ನೋಡಿದ್ದಾದಮೇಲೆ ಇದ್ರ ಬಗ್ಗೆ ನನ್ನದೇ ಪರ್ಸ್ನಲ್ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ನನ್ನ ಕೊಲೀಗ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ವ್ಲಾಗ್ನ ನೋಡ್ತಾ ಇದ್ದೀವಿ. ಮನೆ ಬಿಟ್ಟ ಮೇಲೆ ಫಸ್ಟ್ ನಾವು ಹೋಗಿದ್ದು ಉಡುಪಿ ಗಾರ್ಡನ್ ಹೋಟ್ಲಿಗೆ. ಯಾಕಂದರೆ ನಾವು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡಿದ್ವಿ, ಸೊ ಯಾರೂ ಊಟ ಮಾಡಿರಲಿಲ್ಲ. ಅಲ್ಲಿ ಊಟ ಮಾಡ್ಕೊಂಡು ಅಣ್ಣನ ಕಣ್ಣು ಹೋಗ್ಬಿಟ್ಟೆ ನೋಡಿ. ಕಣ್ಣಿಲ್ದಾರ ಅವ್ರನ್ನ ಮೂವಿ ನೋಡೋಕೆ ಕರ್ಕೊಂಡು ಹೋಗ್ತೀವಿ. ನೀನೇನು ಭಾಳ ದೊಡ್ಡ ಹೇಗೈತೆ ನೋಡಿ ಸ್ಟೈಲು. ಇನ್ನೊಬ್ಬ ಅಣ್ಣ ಪಾಪ ಊಟ ತರಕ್ಕೆ ಹೋಗೋರು. ನನ್ನ ದೋಸ್ತನ ಜೊತೆ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಮಾವನ ಜೊತೆ ನಾನು ಮೂವಿ ನೋಡೋಕೆ ಯಾರೋ ಒಂದು. ಸರಿನಾ? ಈ ಉಪೇಂದ್ರ ಅವ್ರ ಮೂವಿಯಲ್ಲಿ ಏನು ನಿಂಗೆ ಇಷ್ಟ ಮಗ? ಉಪೇಂದ್ರ ಅವ್ರ ಮೂವಿಯಲ್ಲಿ ನಿಮ್ಗೇನು ಇಷ್ಟ? ಅವ್ನ ಡೈರೆಕ್ಷನ್ ಇಷ್ಟ. ಈಗ 10 ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂದರೆ ನೋಡ್ಬೇಕಂತ ಕುತೂಹಲ ಇದೆ ಕುತೂಹಲ, ಅದಕ್ಕೆ ಹೋಗ್ತಾ ಇರೋದು. ಯಾರ್ಯಾರು ಹೋಗ್ತಾ ಇದ್ದೀರಾ? ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. 6 ಹೌದಾ? 6 ಅಲ್ಲಿಂದ ನಾವು ಹೋಗಿದ್ದೆ ಕಿನೋ ಸಿನಿಮಾ ಹತ್ರ. ಸೊ ಶೀಗಳ್ಳಿ ಹತ್ರ ಇದೆ ಇದು. ವೈಟ್ ಫೀಲ್ಡಲ್ಲಿ ಇರೋರಿಗೆ ಆಲ್ಮೋಸ್ಟ್ ಈ ಥಿಯೇಟ್ರ್ ಗೊತ್ತು. ಸೊ ಆಲ್ರೆಡಿ ನಾವು ಟಿಕೆಟ್ನ ತಗೊಂಡು 10 ನಿಮಿಷ ವೇಟ್ ಮಾಡಬೇಕಾಗಿತ್ತು. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಬಿಫೋರ್ ಹೋಗಿದ್ವಿ ಟಿಕೆಟ್ ತೊಗೊಳ್ಳೋಣ, ಸಿಗುತ್ತೋ ಸಿಗಲ್ವೋ ಅಂತ. ಸೊ ತೊಗೊಂಡು ಒಂದು 10 ಮಿನಿಟ್ಸ್ ಔಟ್ಸೈಡ್ ವೇಟ್ ಮಾಡಿದ್ವಿ. ವೇಟ್ ಮಾಡಿದಾದ್ಮೇಲೆ ಸೊ ಒಳಗಡೆ ಹೋಗೋಕ್ಕೆ ಬಿಟ್ಟರು. ತುಂಬ ಜನ ಬಂದಿದ್ರು ಗೈಸ್. ಫುಲ್ ಹೌಸ್ಫುಲ್ ಆಗಿತ್ತು. 10 ವರ್ಷ ಆದಮೇಲೆ ಅವರು ಡೈರೆಕ್ಷನ್ ಮಾಡಿರೋಂಥ ಒಂದು ಸಿನಿಮಾ ಆಗಿತ್ತು. ಹೌಸ್ಫುಲ್ ಪ್ರದಕ್ಷಿಣ ಅಂತೂ ಕಾಣಿಸ್ತಾ ಇತ್ತು. ಆ್ಯಂಡ್ ಬರ್ತಾ ಮೂವಿ ಮೇಲೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ಸೊ ಯಾವಾಗಪ್ಪ ಥಿಯೇಟ್ರ್ ಒಳಗಡೆ ಬಿಡ್ತಾರೆ, ಯಾವಾಗ ಹೋಗ್ತೀವಿ ಅಂತ ಕಾಯ್ತಾ ಇದ್ವಿ. ಹಾಗೆ ವೆಯ್ಟ್ ಮಾಡಿ ಸ್ವಲ್ಪ ಬೋರ್ ಆಗಿತ್ತು, ಯಾವಾಗಪ್ಪ ಒಳಗಡೆ ಬಿಡ್ತಾರೆ ಅಂತ. ಸೊ ಒಂದು ರೌಂಡ್ ಕುಂತ್ಕೊಂಡು ನಾನು ಡುಮ್ಮಿ ಮಾತಾಡ್ಕೊಂಡಿದ್ವಿ, ಹೆಂಗಿರುತ್ತೆ ಏನಿರುತ್ತೆ ಮೂವಿ ಅಂತ. ಫೈನಲ್ಗೂ ಸರಿ ಆಯಿತು, ಬನ್ರಪ್ಪ ಒಳಗಡೆ ಹೋಗಿ ನೋಡಿ ಅಂತ ನಮಗೆ ಬಿಟ್ಟರು. ಹೋಗ್ತಾ ಜನಗಳು ಅಂದವೇ ನಮ್ಮ ಬಾಸ್ ಅವ್ರದ್ದು ಒಂದು ಆಶೀರ್ವಾದನ ತಗೊಂಡು ಸಿನಿಮಾ ಹಾಲ್ಗೆ ಎಂಟ್ರಿ ಕೊಟ್ಟರೆ ಒಂದಿಷ್ಟು ಜನಗಳು ಅಲ್ಲಲ್ಲೇ ಕುಂತ್ಕೊಂಡಿದ್ರು. ಆಮೇಲೆ ನೋಡ್ತಾ ಹೌಸ್ಫುಲ್ ಗುರು, ಫುಲ್ ಥಿಯೇಟ್ರ್ ತುಂಬ್ಕೊಂಡ್ಬಿಟ್ಟಿದ್ರು ಜನಗಳು. ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರ ಫಸ್ಟ್ ಹಾಫ್ ನೋಡ್ಕೊಂಡ್ ಬಂದಿದ್ದೀವಿ. ನನ್ಗೆ ಕಾಡ್ತಾ ಇತ್ತು. ನನ್ಗೆ ಅರ್ಥ ಆಯ್ತು ಅಂದೆಲ್ಲ ಹೇಳ. ಏನೇನು ಲಾಸ್ಟ್ ಹೋಗ್ಲಿ, ನಿಂಗೆ ಅರ್ಥ ಆಯ್ತಾ ಮಚ್ಚ? ಅರ್ಥ ಆಯ್ತು. ಏನಂತ? ಸಮಾಜದ ಬಗ್ಗೆ, ಸಮಾಜದಲ್ಲಿ ಏನು ನಡೀತಿದೆ. ಗಾಯ್ಸ್ ಫೈನಲಿ ಮೂವಿ ನೋಡ್ಕೊಂಡು ಬಂದಿದ್ದಾಯ್ತು. ಬಾರೋ. ಅಲ್ಲಿಂದ ನಾವು ಹೋಗಿದ್ದು ಡೈರೆಕ್ಟ್ ಡಾಮಿನೋಸ್ಗೆ ಪಿಜ್ಜಾನ ತಿನ್ಕೊಂಡು ಮೂವಿ ಬಗ್ಗೆ ಮಾತಾಡ್ತಾ ಮನೆಗೆ ಹೊರಡೋದನ್ನ ನೋಡ್ತಾ ಇದ್ವಿ ಅಷ್ಟೇ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಒಂದ್ಸತಿ ನೀವು ಡೈರೆಕ್ಟಾಗಿ ಥಿಯೇಟ್ರಲ್ಲೇ ವಿಸಿಟ್ ಮಾಡಿ, ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಲೆಜೆಂಡ್ ಗುರು ಅದನ್ನು ಯಾವಾಗಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮನ್ನು ಇಂಡೈರೆಕ್ಟಾಗಿ ಚಪ್ಪಲಿಯಲ್ಲಿ ಹೊಡೆದಂಗೆ ಹೇಳಿದ್ದಾರೆ ಮೂವಿಯಲ್ಲಿ. ಆ ಉಪೇಂದ್ರ ಅನ್ನೋ ಒಂದು ನೇಮ್ ಇದೆಯಲ್ಲ, ಇಟ್ಸ್ ಅ ಬ್ರ್ಯಾಂಡ್. ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಕನ್ನಡ ಮೂವಿನ ವಾಚ್ ಮಾಡಿ.